ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ನಾವು 2 ನರಸಿಂಹ ದೇವಸ್ಥಾನಗಳನ್ನ ನೋಡಿದ್ರಿ. ಇಲ್ಲಿ ಇವತ್ತು ಬಾಕಿ ಇರೋ 7 ನರಸಿಂಹ ದೇವಸ್ಥಾನಗಳನ್ನ ನೋಡೋದಕ್ಕೆ ರೆಡಿಯಾಗಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಿನ್ನೆ ನಿಮಗೆ ತೋರಿಸಿರಲಿಲ್ಲ ಆಚೆ ಕಡೆಯಿಂದ ಲೈಕ್ ಹೋಟ್ಲ್ ರೂಮ್ ಹೆಂಗಿದೆ ಇಲ್ಲಿ ಅಂಥೇಳಿ. ಸೊ ಹಿಂಗಿದೆ, ಒಂದು 20-30 ರೂಮ್ಸ್ ಇದೆ ಇಲ್ಲಿ ಆ್ಯಂಡ್ ಒಳ್ಳೆ ಸ್ಪೇಸ್ ಇದೆ ಪಾರ್ಕಿಂಗಿಗೆ. ಪಾವನ ಗೆಸ್ಟ್ ಹೌಸ್ ಅಂತ ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ. ದಿಗುವ ಹೋಬಿಲಮಲ್ಲಿ ಇರೋ ಒನ್ ಆಫ್ ದ ಫೇಮಸ್ ಹೋಟೆಲ್ಸ್ ಅಲ್ಲಿ ಈ ರಾಘವೇಂದ್ರ ಹೋಟೆಲ್ ಕೂಡ ಒಂದು. ಬಟ್ ನಾವು ಬರೋಷ್ಟಲ್ಲಿ ಖಾಲಿಯಾಗಿ ಹೋಗಿತ್ತು, ಅದಕ್ಕೆ ಇದ್ರ ಪಕ್ಕದಲ್ಲಿರೋ ಹೋಟ್ಲಿಗೆ ಬಂದಿದ್ದೀವಿ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀವಿ. ಆ್ಯಕ್ಚುಲಿ ಹೇಳೋದಾದರೆ ಇಲ್ಲಿ ಲೈಕ್ ಫುಡ್ಗೆ ಸ್ವಲ್ಪ ಲಿಮಿಟೆಡ್ ಆಪ್ಷನ್ಸೇ ಇದೆ. ಕೆಳಗಡೆ ಹೋಬಿಲಮಿಂದ ಮೇಲ್ಗಡೆ ಇರೋ ಹೋಬಿಲಮ್ಗೆ ಹೋಗ್ತಾ ಇದ್ದೀವಿ. ಸೊ ಕೆಳಗಡೆಯಿಂದ ಮೇಲ್ಗಡೆಗೆ ಅರೌಂಡ್ 8 ಕಿಲೋಮೀಟರ್ಸ್ ಇದೆ. ಮೇಲ್ಗಡೆ ನಿಮಗೆ 5 ನರಸಿಂಹಸ್ ನೋಡೋದಕ್ಕೆ ಸಿಗುತ್ತೆ. ಅಂದರೆ ಲೈಕ್ ಟ್ರಕ್ಕಿಂಗ್ ಮಾಡಿಕೊಂಡು 4 ನೋಡಬೇಕು, ಒಂದು ದಾರಿಲೇ ಸಿಗುತ್ತೆ. 5 to 6 ಕಿಲೋಮೀಟರ್ಸ್ ಬಂದಿದ್ದೀವಿ. ಇಲ್ಲೊಂದು ಚೆಕ್ ಪೋಸ್ಟ್ ಇದೆ, ಇಲ್ಲಿ ಎಂಟ್ರಿ ಫೀನ ಪೇ ಮಾಡಿ ಮುಂದೆ ಹೋಗಬೇಕು. ಇಲ್ಲೇ ನಾವು ನಿನ್ನೆ ಡೈವರ್ಷನ್ ತೊಗೊಂಡಿದ್ದು ಪಾವನ ನರಸಿಂಹ ಹೋಗೋದಕ್ಕೆ. ಇನ್ನು ಕಿಲೋಮೀಟ್ರ್ ಇದೆ ಅಂದಂಗೆ ಗಾಡಿಗಳನ್ನೆಲ್ಲ ಅಲ್ಲೇ ಹಾಕ್ಬಿಡ್ಬೇಕು. ಅಲ್ಲಿಂದ ಈ ಥರ ನಡ್ಕೊಂಡು ಬರಬೇಕು ಮೇಲ್ಗಡೆ ಹೊರಕೊಂಡು. ಸೊ ಎಗುವ ಹೋಬಿಲಮ್ನ ರೀಚ್ ಆಗಿದ್ದೀವಿ. ಇಲ್ಲಿಂದ ನಿಮಗೆ ಮಿಕ್ಕಿದ ಅಪ್ಡೇಟ್ ಸಿಗುತ್ತೆ. ನಡ್ಕೊಂಡು ಮೇಲ್ಗಡೆವರೆಗೂ ಬಂದ್ರಿ. ಎಂಜಿ ಹೆಂಗಿದೆಯಪ್ಪ? ಚೆನ್ನಾಗಿದೆ. ಇನ್ನೂ ಮೇಲೆ ಹೋಗಬೇಕು. ಹೌದು, ಡೇ ಜಸ್ಟ್ ಸ್ಟಾರ್ಟ್ ಆಗಿದೆ. ಇನ್ನು ಹೋಗೋಷ್ಟು ಪ್ರದೇಶದಲ್ಲಿ ಮಳೆ ಎಫೆಕ್ಟ್ಗೆ ಇಲ್ಲೊಂದು ವಾಟರ್ ಫಾಲ್ಸ್ ಸೃಷ್ಟಿಯಾಗಿದೆ ನೋಡಿ, ತುಂಬ ಸಿಗುತ್ತಂತೆ. ಮುಂದೆ ನೋಡೋಣ. ಡೋಲಿ ಸೌಕರ್ಯನ ಇಲ್ಲಿಂದ ತಗೋಬೋದು. 3000 ರುಪೀಸ್ವರೆಗೂ ಚಾರ್ಜ್ ಮಾಡ್ತಾರೆ. ನರಸಿಂಹದೇವ್ರಿಗೆ ಒಂದು ಪ್ರಾರ್ಥನೆ ಸಲ್ಲಿಸಿ ಇಲ್ಲಿಂದ ಈ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ಟೇ ಟ್ಯೂನ್ಡ್. ಒಂದು 50 ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಬಂದರೆ ಫಸ್ಟ್ ಟೆಂಪಲ್ ನಿಮ್ಗೆ ಸಿಗುತ್ತೆ. ಈ ಟೆಂಪಲ್ಲು ಉಗ್ರ ನರಸಿಂಹ ಟೆಂಪಲ್ಲು. ಈ ಟೆಂಪಲ್ನ ವಿಸಿಟ್ ಮಾಡಿದ್ರೆ ಗುರು ಸಂಬಂಧಪಟ್ಟಿದ್ದೇನಾದ್ರು ದೋಷಗಳಿದ್ರೆ ನಿವಾರಣೆ ಆಗುತ್ತೆ ಅಂತ ಸ್ಥಳ ಪುರಾಣದಲ್ಲಿ ಇದೆ. ನೀವುಗಳು ಇಲ್ಲಿಂದನೇ ಒಂದು ನಮಸ್ಕಾರ ಮಾಡ್ಕೊಳ್ಳಿ, ನಾವು ಒಳಗಡೆ ಹೋಗಿ ದರ್ಶನ ಮಾಡ್ತೀವಿ. ಇಲ್ಲೊಂದು ನರಸಿಂಹನ ದರ್ಶನ ಆಯಿತು. ಮಿಕ್ಕಿದ ದರ್ಶನ ಮಾಡೋದಕ್ಕೆ ಮೇಲ್ಗಡೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಟೈಮ್ ಇವಾಗ 9:45 ಆಗಿದೆ. ಇಟ್ ವಿಲ್ ಟೇಕ್ ಲೈಕ್ ಅನದರ್ 2 to 3 hours ಟೋಟ್ಲಾಗೆ ಟ್ರಕ್ಕಿಂಗ್ ಮುಗಿಸಿ ವಾಪಸ್ ಬರಲಿಕ್ಕೆ. ಇದು ಇನ್ನೊಂದು ವಾಟರ್ ಫಾಲ್ಸು. ಸ್ವಲ್ಪ ಜನ ಸ್ನಾನನೂ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ. ಕಿಶೋರ್ ನಡ್ಕೊಂಡು ಹೋಗ್ತಾ ಇದ್ದಾರೆ, ಹುಮ್ಮಸ್ಸಲ್ಲಿದ್ದಾರೆ. ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಸುಸ್ತಾಗಿ ಮಲ್ಕೋಬೋದು. ಕಿಶೋರಣ್ಣ, ರಾಘವೇಂದ್ರ, ನೀನು ಮಲ್ಗೋದು ಹೇಳೋಕ್ಕಾಗಲ್ಲ ಅಲ್ವ, ಮುಂದೆ ಹೋದಾಗಲ್ವ ಗೊತ್ತಾಗೋದು. ಇವಾಗ ಎಲ್ಲಿ ಗೊತ್ತಾಗುತ್ತೆ? ಬಿಸ್ಕೆಟ್ಸು, ವಾಟರ್ ಬಾಟ್ಲು, ಲಡ್ಡು ಎಲ್ಲ ನಮ್ಮ ಹತ್ರನೇ ಬ್ಯಾಗಲ್ಲಿ ಹಾಕಿದ್ದಾರೆ. ಅವ್ರ ಮಾತ್ರ ಖಾಲಿ ಹೋಗ್ತಾವ್ರೆ. ನಿಮಗೆಲ್ಲ ಜಾಸ್ತಿ ಇರೋದು, ನೀವು ಕಂಪ್ಲೇಂಟ್ ಮಾಡ್ತೀವಿ ಮಲ್ಕೋಬೋದು ನಾವೇ ಅಂತ. ಈ ಥರ ಇದ್ರೆ ಹೋಗ್ಬೋದು, ಈ ಥರ ಇರಲ್ಲ, ಅದೇ ಇಷ್ಟು. ಈ ಥರ ಡೋಲಿಲಿ ಕರ್ಕೊಂಡು ಹೋಗ್ತಾರೆ. ಸ್ಟೀಲ್ ಬ್ರಿಡ್ಜ್ಗಳಾಯಿತು, ಕಲ್ಲು ಮಣ್ಣುಗಳಾಯಿತು, ವುಡನ್ ಬ್ರಿಡ್ಜ್ಗಳು ಕೂಡ ಆಯಿತು. ಇಷ್ಟರಲ್ಲೇ ಇನ್ನೊಂದು ವಾಟರ್ ಫಾಲ್ಸ್ ಕೂಡ ಬಂತು. ಇದು 3ನೇ ವಾಟರ್ ಫಾಲ್ಸು. ಇನ್ನೊಂದು ಟೆಂಪಲ್ ರೀಚ್ ಆಗಿದ್ದೀವಿ. ಯಾರು ನರಸಿಂಹ ಟೆಂಪಲ್ ಅಲ್ವ ಅಂತ ಗೊತ್ತಿಲ್ಲ, ಹೋದರೆ ಗೊತ್ತಾಗುತ್ತೆ. ವರಾಹ ನರಸಿಂಹ ಸ್ವಾಮಿ ದೇವಸ್ಥಾನ. ಇಲ್ಲಿ ಒಂದು ಡೈವರ್ಷನ್ ಇದೆ. ಬೋರ್ಡ್ ಹಾಕಿದರೆ ಮಾಲೋಲ ನರಸಿಂಹಸ್ವಾಮಿ ಟೆಂಪಲ್ ಅಂತ. ಈ ಕಡೆ ಹೋಗ್ತಾ ಇದ್ದೀವಿ ಇವಾಗ. ಮುಂದೆ ಫುಲ್ಲು ಸ್ಟೆಪ್ಸೇ ಕಾಣಿಸ್ತಿದೆ ಅಷ್ಟೇ. 300 ಸ್ಟೆಪ್ಸ್ ಹತ್ಕೊಂಡು ಆ ಬೋರ್ಡಿಂದ ಮೇಲ್ಗಡೆವರೆಗೂ ಬಂದಿದ್ದೀವಿ. ಇನ್ನೇನು ರೀಚ್ ಆಗ್ತಾ ಇದ್ದೀವಿ. 10 ಗಂಟೆ 2 ನಿಮಿಷ. ಸೊ ಸ್ಟಾರ್ಟ್ ಮಾಡಿದ್ದು 9:40 ಹಂಗೆ. ಆಲ್ಮೋಸ್ಟ್ 20 ಮಿನಿಟ್ಸ್ಗೆ ಇನ್ನೊಂದು ನರಸಿಂಹ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇವಾಗ ಲಾಂಗ್ ವೇ ಟು ಗೋ. ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನದ ಸನ್ನಿಧಿ, ಶುಕ್ರ ಗ್ರಹದ ಸಂಕೇತ. ಇಲ್ಲಿಂದಾನೇ ಒಂದು ನಮಸ್ಕಾರ ಮಾಡ್ಕೊಂಬಿಡಿ. ಮಾಲೋಲ ನರಸಿಂಹಸ್ವಾಮಿಯ ದರ್ಶನ ಮುಗೀತು. ಇಲ್ಲಿಂದ ವಾಪಸ್ ನಮ್ಮ ಸ್ಟೆಪ್ಸ್ ಹಿಡ್ಕೊಂಡು ಕೆಳಗಡೆ ಹೋಗಿ ತದನಂತರ ಮುಂದಿನ ಟ್ರಯಲ್ ಅಲ್ಲಿಂದ. ಸೊ ಟೈಮ್ ನೋಡೋದಾದರೆ ಇವಾಗ 10:20 ಆಗಿದೆ. ಓಕೆ, ಆಲ್ ಗುಡ್. ರಾಘವ, ಇದು ಹಿಂಗೋಣ ಸೀನಾ ಹೇಳ್ತಿದ್ದಾನೆ ಅಂತ.
ಅಥವಾ ಹಿಂಗೆ ಹೋಗೋಣ ಸ್ಟೆಪ್ಸಲ್ಲಿ? ಸ್ಟೆಪ್ಪಲ್ಲಿ ಬೇಡ, ಹಿಂಗೆ ಹೋಗೋಣ ಕಟ್ ರೂಟಲ್ಲಿ. ಹಿಂಗೆ ಹೋಗೋಣ, ಶಾರ್ಟ್ ಕಟ್ಟಲ್ಲಿ ಹೋಗೋಣ. ಶಾರ್ಟ್ ಕಟ್ಟಲ್ಲಿ ಹೋಗೋಣ. ಏನ್ರಿ ಕರ್ಕೊಂಡು ಹೋಗಪ್ಪ ಕರೆಕ್ಟಾಗಿ. ಹಾಂ, ಅಪ್ಪು ಹತ್ಬೋದು. ಇಳಿಯೋಕ್ಕಾದ್ರೆ ಕಾಲು ವೈಬ್ರೇಷನ್ ಬರುತ್ತೆ. ಓಕೆ, ಕಾಲು ವೈಬ್ರೇಷನ್ ಬರುತ್ತೆ. ಮಾಲೋಲ ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ವಾಪಸ್ಸು ನೀವು ಆ ಡಿವಿಯೇಷನ್ ತೊಗೊಂಡಿದ್ದ ಪಾಯಿಂಟಿಗೆ ಬಂದ್ರೆ ನಿಮಗೆ ವರಾಹ ನರಸಿಂಹಸ್ವಾಮಿ ದೇವಸ್ಥಾನ ಬರುತ್ತೆ. ವರಾಹ ನರಸಿಂಹ ದೇವರನ್ನ ದರ್ಶನ ಮಾಡಿದ್ರೆ ರಾಹು ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಅಂತ ಇಲ್ಲಿ ನಂಬ್ತಾರೆ. ಸೊ ದರ್ಶನ ಮುಗಿಸ್ಕೊಂಡ್ರಿ. ಟೈಮ್ ಇವಾಗ 10:33 ಆಗಿದೆ. ಟೈಮ್ ಕೂಡ ಆಲ್ಮೋಸ್ಟ್ ಚೆಕ್ ಇಟ್ಟಿದ್ದೀವಿ. ಹ್ಯಾಪಿ. ನನ್ನ ಜೊತೆ ಬಂದವರು ಕೂಡ ಆಲ್ಮೋಸ್ಟ್ ದೇ ಆರ್ ಅಪ್ ಟು ದ ಮಾರ್ಕ್ ವಿತ್ ದ ಟೈಮ್. ಸೊ ಟೈಮ್ನ ಪಿಕಪ್ ಮಾಡ್ತಾ ಇದ್ದಾರೆ. ಸೊ ಟ್ರೆಕ್ಕಿಂಗ್ ಜಾಗಕ್ಕೆ ಬಂದರೆ ಬೇಸಿಕಲಿ ಟೈಮ್ ತುಂಬ ಇಂಪಾರ್ಟೆಂಟ್ ಕ್ರೈಟೀರಿಯಾ. ಆ ಟೈಮ್ನ ನೀವು ಮಿಸ್ ಮಾಡಿದ್ರೆ ಲೈಟ್ ಮಿಸ್ ಆಗುತ್ತೆ. ಲೈಟ್ ಮಿಸ್ ಆದರೆ ನಿಮಗೆ ಹೋಗೋದು ಬರೋದಕ್ಕೆ ತೊಂದರೆ ಆಗುತ್ತೆ. ಮೇ ಬಿ ಇಲ್ಲಿಂದ ಹಾಫ್ ಬೀಟ್ ಟ್ರೆಕ್ ಮಾಡಬೇಕಾಗಿ ಬರುತ್ತೆ. ಸೊ ಸ್ಟೆಪ್ಸ್ ಎಲ್ಲ ಏನಿತ್ತು ಅದು ಇಲ್ಲಿಗೆ ಕ್ಲೋಸ್ ಆಯಿತು ಅಂತ ಕಾಣುತ್ತೆ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ, ಬಟ್ ಇಲ್ಲಂತೂ ಸ್ಟೆಪ್ಸ್ ಇಲ್ಲ ಇವಾಗ ಸದ್ಯಕ್ಕೆ. ವಾಟರ್ ಕ್ರಾಸ್ ಮಾಡ್ಕೋಬೇಕು. ಜಾರ್ಬಿಟ್ಟು ಬಿದ್ದರೆ ಒಳ್ಳೆ ಏಟಂತೂ ಬೀಳುತ್ತಿಲ್ಲಿ. ನೀರಂತೂ ಭಯಂಕರ ತಣ್ಣಗಿದೆ ಇಲ್ಲಿ. ವಯಸ್ಸಾದವರು ಎಲ್ಲರೂ ಕರ್ಕೊತಾ ಇದ್ದಾರೆ ಇಲ್ಲಿಗೆ. ಈ ಕಾಡು ಒಳಗಡೆ ಈ ಥರ ವಾಟರ್ ಕ್ರಾಸ್ ಮಾಡಿಕೊಂಡು ಹೋಗ್ತಾ ಇದ್ದರೆ ಆ ಎಕ್ಸ್ಪೀರಿಯನ್ಸೇ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಡೆಫಿನೆಟ್ಲಿ ನೀವು ಕೂಡ ಇನ್ಸ್ಪೈರ್ ಆಗಿ ವಿಡಿಯೋ ಎಲ್ಲ ಈ ಜಾಗಕ್ಕೆ ಬನ್ನಿ. ವಯಸ್ಸಾದ್ಮೇಲೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ವಾಟರ್ ಸ್ಟ್ರೀಮ್ನ ಕ್ರಾಸ್ ಮಾಡ್ಕೊಂಡು ಸ್ವಲ್ಪ ಮುಂದೆಡೆ ಬಂದಿದ್ದೀವಿ. ಸೊ ಇಲ್ಲಿ ಸ್ಟೇರ್ಸ್ ಕಾಣಿಸ್ತಾ ಇದೆ ನನಗೆ. ಚಿಕ್ಕ ಹುಡುಗ ದನ ಅಂತ ಹತ್ತಾನೆ ಇದ್ದಾನೆ ಇಲ್ಲಿ. ಒಂದು 50 ಸ್ಟೆಪ್ಸ್ ಇದೆ ಅಷ್ಟೇ. ಬಟ್ ತಿರ್ಗಾ ಈ ಥರ ಟ್ರಯಲ್ ಬಂದಿದೆ ಇಲ್ಲಿ. ನೀರು ಎಷ್ಟು ಸಣ್ಣಗಿದೆಯಲ್ಲ ಚಿನ್ನ. ಹಾಂ, ಕ್ಲೈಮೇಟು ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತಿದೆ ಇಲ್ಲಿ. 2 ಡೇಸ್ ಬ್ಯಾಕ್ ಮಳೆ ಏನು ನೋಡಿದ್ರಿ, ಆ ಮಳೆ ಬಂದು ನಿಂತಿರೋದಕ್ಕೆ ಒಳ್ಳೇದಾಯ್ತು. ಇವಾಗ ಬೇಸಿಗೆಯಲ್ಲಿ ಬಂದರೆ ಅಷ್ಟೇ. ಇವಾಗಲೇ ಬೆವರು ಇಳಿತಾ ಇದೆ. ಬೇಸಿಗೆಯಲ್ಲಿ ಬಂದರೆ ಬೆವರಲ್ಲಿ ಸ್ನಾನನೇ ಆಗೋಗಿರುತ್ತಿಲ್ಲ ಅಷ್ಟೇ. ಬೆವರಂತೂ ಸಿಕ್ಕಾಬಿಟ್ಟು ಎಳ್ದೋಗಿದೆ. ಬಟ್ ಇನ್ ಕೇಸ್ ಬಿಸಿಲು ಕಾಲದಲ್ಲಿ ಬಂದಿದ್ರೆ ಡೆಫಿನೆಟ್ಲಿ ಇನ್ನೂ ಕಷ್ಟ ಆಗಿರೋದಿಲ್ಲ. ಸ್ವಲ್ಪ ಮುಂದೆ ಹೋದ್ರೆ ತಿರ್ಗಿ ಇನ್ನೊಂದು ವಾಟರ್ ಕ್ರಾಸಿಂಗ್. ನಿನಗೆ ತೋರಿಸಿದ್ರೆ ನಾನು ಬೀಳ್ತೀನಿ. ವಾಟರ್ ಕ್ರಾಸಿಂಗ್ ನೋಡೋದಕ್ಕೇನೋ ಚಿಕ್ಕದಾಗೇನೋ ಹೋಗ್ತಾ ಇದೆ ಅಂತ ಅನ್ಕೋಬೋದು. ಬಟ್ ಆ ನೀರಿನ ಫೋರ್ಸ್ ಇದೆಯಲ್ಲ, ಅದು ಮಾತ್ರ ಕಾಲಿಟ್ಟಾಗ ಗೊತ್ತಾಗುತ್ತೆ ನಿಮಗೆ ನೀರು ಯಾವ ಪಾರ್ಟಿ ಫೋರ್ಸ್ ಇದೆ ಇಲ್ಲಿ ಅಂತೇಳಿ. ಜನರಲಿ ನೀರು ಹೋಗೋದಕ್ಕೆ ಲೈಕ್ ನೀರು ಫ್ಲೋ ಏನಿದೆ ಅದು ಸುಲಭಕ್ಕೆ ಗೊತ್ತಾಗಲ್ಲ. ಕಾಲಿಟ್ಟಾಗ ಅದು ಎಳೆಯುತ್ತಲ್ಲ, ಅವಾಗ ಗೊತ್ತಾಗುತ್ತೆ ಅದು ಯಾವ ಪಾರ್ಟಿ ಫೋರ್ಸ್ ಇದೆ ಅಂತೇಳಿ. ಇನ್ನು ಅಲ್ಲಿವರೆಗೂ ಹೋಗ್ಬೇಕು. ಹಾಗೆ ಸ್ವಲ್ಪ ಸೌಂಡ್ನ ಕೇಳಿಸ್ಕೊಳ್ಳಿ. ಈ ವಾಟರ್ ಕ್ರಾಸಿಂಗಲ್ಲಿ ನಾವು ಕ್ರಾಸ್ ಮಾಡ್ಕೊಂಬರೋದೇ ಕಷ್ಟ. ಇವ್ರು ನೋಡಿ ಡೋಲಿಲಿ ಪಾಪ ಇಷ್ಟು ದೂರ ಅದೇನು ಕರ್ಕೊಂಬಂದ್ರೆ. ಒಂದು ದಡ ಅಂತೂ ಮುಟ್ಟಿದ್ದೀವಿ ಇವಾಗ. ಹರೇ ಕೃಷ್ಣ ಹರೇ ಕೃಷ್ಣ. ತಿರ್ಗಾ ಇಲ್ಲೊಂದು ಸ್ಮಾಲ್ ಸ್ಟೆಪ್ಸ್ ಇದೆ. ಎಷ್ಟು ದೂರಕ್ಕೆ ಗೊತ್ತಿಲ್ಲ. ವಾಟರ್ ಕ್ರಾಸಿಂಗ್ ಎಲ್ಲ ಓಕೆನೆ, ಆದರೆ ಸ್ಟೆಪ್ಸ್ ಬಂದಿದೆ. ಈ ಸ್ಟೆಪ್ಸ್ ಹತ್ತೋದೆ ನೋಡಿ. ಹೋದ ಏಕ ಕಾಣಿಸ್ತಿದೆ ಮೇಲ್ಗಡೆವರೆಗೂ. ಇಷ್ಟು ದೂರ ಆಲ್ರೆಡಿ ನಡ್ಕೊಂಡು ಬಂದಿದ್ದೀವಿ ಸ್ಟೆಪ್ಸ್ನ. ಅಲ್ಲಿಂದ ನಡ್ಕೊಂಬಂದಿದ್ದೀವಿ. ಇಲ್ಲಿರೋ ಸ್ಟೆಪ್ಸು ಇನ್ನು ಮೇಲ್ಗಡೆವರೆಗೂ ಇದೆ. ಇದಕ್ಕಿನ್ನ ವಾಟರ್ ಕ್ರಾಸಿಂಗೇ ಮೇಲೆ ಆರಾಮಾಗಿ ಕ್ರಾಸ್ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೋದು. ಕರೆಕ್ಟ್ ಅಲ್ಲ? ಆ ವಾಟರ್ ಫಾಲ್ಸ್ ಹತ್ರಕ್ಕೆ ಹೋಗ್ಬೇಕು ನಾವು. ಅದ್ರ ಪಕ್ಕದಲ್ಲೇ ನಿಮಗೆ ಜ್ವಾಲಾ ನರಸಿಂಹ ಕಾಣಿಸ್ತದೆ ನೋಡಿ. ಸೊ ಟ್ರೆಕ್ಕಿಂಗ್ ಮಾಡ್ಕೊಂಡ್ಬಂದಿದ್ದಕ್ಕೆ ದಿಸ್ ಇಸ್ ದ ಲಾಸ್ಟ್ ನರಸಿಂಹ ಟೆಂಪಲ್, ಜ್ವಾಲಾ ನರಸಿಂಹ. ಇದೆ ನೋಡಿ ಎಂಟ್ರಿ.
ಇದು ಮಳೆ ಅಲ್ಲ, ವಾಟರ್ ಫಾಲ್. ಅದ್ರ ಕೆಳಗಡೆ ಒಂದು ಸಪೋರ್ಟಿಂಗ್ ಸ್ಟ್ರಕ್ಚರಲ್ಲ, ಅದು ಕೆಳಗಡೆ ಇರೋ ಒಂದು ಕಲ್ಲಲ್ಲಿ ನಿಂತಿದ್ದೀವಿ ಅಷ್ಟೇ. ಹಿಂದೆಗಡೆ ವಾಟರ್ ಫಾಲ್ಸು, ಮುಂದೆಗಡೆ ವಾಟರ್ ಫಾಲ್ಸು. ಸೊ ನೀರು ಬೀಳ್ಬೇಕಾದ್ರೆ ಹಿಂದೆಗಡೆ ಇರುತ್ತೆ ಮಜಾ. ಜ್ವಾಲಾ ನರಸಿಂಹ ದೇವಸ್ಥಾನದ ಸನ್ನಿಧಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಒಬ್ರು ಫ್ರೆಂಡ್ ಬಂದಿದ್ದಾರೆ ವೆಲ್ಕಮ್ ಮಾಡೋದಕ್ಕೆ. ಜ್ವಾಲಾ ನರಸಿಂಹನ ದರ್ಶನ ಮಾಡಿದ್ರೆ ಮಂಗಲ ದೋಷಗಳೇನಾರಿದ್ರೆ ನಿವಾರಣೆ ಆಗುತ್ತೆ ಅಂತ ಸ್ಥಳ ಪುರಾಣದಲ್ಲಿ ಉಲ್ಲೇಖ ಇದೆ. ದೇವಸ್ಥಾನದ ಪಕ್ಕದಲ್ಲೇನೆ ನಿಮ್ಗೆ ರಕ್ತಗುಂಡಂ ನೋಡೋದಕ್ಕೆ ಸಿಗುತ್ತೆ. ಇದರದ್ದು ಸಿಗ್ನಿಫಿಕೆನ್ಸ್ ಏನಪ್ಪಾ ಅಂದ್ರೆ, ಹಿರಣ್ಯಕಶಿಪನ ಸಂಹಾರ ಮಾಡಿದ ಮೇಲೆ ನರಸಿಂಹದೇವರು ಇಲ್ಲೇ ಕೈ ತೊಳೆದಿದ್ದು ಅಂತ ಒಂದು ಸ್ಥಳ ಪುರಾಣದಲ್ಲಿ ಉಲ್ಲೇಖ ಇದೆ. ದರ್ಶನ ಮುಗೀತು, ಉಗ್ರ ಸ್ತಂಭದ ಕಡೆ ಹೋಗೋಣ ಅಂತ ಹೊರಟಿದ್ದೀವಿ ಇವಾಗ. ಇಲ್ಲಿಂದ 2 ಕಿಲೋಮೀಟರ್ಸ್ ಹಾರ್ಡ್ ಟ್ರಕ್ಕಿಂಗ್ ಇರುತ್ತೆ ಅದು. ಸೊ ಉಗ್ರ ಸ್ತಂಭ ಹೋಗೋಣ. ಉಗ್ರ ಸ್ತಂಭದ ಕಡೆಗೆ ಹೋಗೋದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಇದು. ನೋಡೋದಕ್ಕೆ ಹಿಂಗಿದೆ. ಭಯಂಕರ ಬೀಟ್ ಟ್ರೈಲ್ ಇದು. ಕೈ ಕಾಲು ಹುಷಾರಾಗಿ ಹಿಡ್ಕೊಂಡು ಹುಷಾರಾಗತ್ತಿದ್ರೆ ಹುಷಾರಾಗಿ ಮನೆಗೆ ಹೋಗ್ಬೋದು. ಈ ಥರ ನಾವು ಶಾರ್ಟ್ ಕಟ್ಟಲ್ಲಿ ಹತ್ಬಿಟ್ರಿ. ಆದರೆ ಇಲ್ಲಿ ಇನ್ನೊಂದು ಟ್ರಯಲ್ ಇದೆ, ಇದು ಕೂಡ ಹಂಗೆ ಇದೆ. ಡಿಫ್ರೆನ್ಸ್ ಏನಿಲ್ಲ, ಬಟ್ ಸ್ಟೀಪ್ ಆಗಿತ್ತು ಅಷ್ಟೇ. ನಾವು ಹತ್ತಿದ್ದು ಮೇ ಬಿ ಹಿಂಗೆ ಬಂದರೆ 10-15 ಮಿನಿಟ್ಸ್ ಹಿಡ್ಸುತ್ತೆ. ಇದೊಂದು 5 ಮಿನಿಟ್ಸ್ ಎಕ್ಸ್ಟ್ರಾ ಸರ್ಕಸ್ ಬಿದ್ದಿದ್ದೇವೆ ಅಷ್ಟೇ. ಭಜನ್ಸ್ ಆಡಿಕೊಂಡು ಇಸ್ಕಾನ್ ಕಡೆಯಿಂದ ಎಲ್ಲರೂ ಬಂದಿದ್ದಾರೆ. ಬಟ್ ಅವ್ರು ಇಳಿತಿದ್ರೆ ನಾವು ಹಚ್ತಾ ಇದ್ದೀವಿ, ಇಲ್ಲಾಂದ್ರೆ ಚೆನ್ನಾಗಿರೋದು ಬೈಕ್. ಜೈ ಉಗ್ರಸ್ತಂಭಂಗೆ ಹಾಫ್ ವೇ ಥ್ರೂ ಅಲ್ಲಿದ್ದೀವಿ. ಇನ್ನೂ 30 ಮಿನಿಟ್ಸ್ ಬೇಕಂತ ಹೇಳ್ತಿದ್ದಾರೆ ಇಳ್ದಿರೋರು. ಬಟ್ ಬರೀ ನಾವು ಹೋಲ್ಡ್ ಮಾಡ್ಬೇಕು ನಾವೇ, ಹಂಗಿದೆ ಕಂಡೀಷನ್ನು. ನೋಡಿ ಮುಂದೆನೂ ಹಂಗೆ ಇದೆ ಆಲ್ಮೋಸ್ಟು. ನಿಮಗೆ ಗೊತ್ತು ಕೆಳಗಡೆಯಿಂದ ಹೆಂಗೆ ಬಂದಿದ್ದೀವಿ ಅಂತ. ಏನಪ್ಪ ಎಂಜಿ, ವಾಟ್ಸ್ ಯೋರ್ ಟೇಕ್? ಏನಂತ? ಚೆನ್ನಾಗಿ ಗಟ್ಟಿಗಿರೋರು ಬರಬೇಕಷ್ಟೇ. ಏನೇನು ಕೈ ಕಾಲು ಗಟ್ಟಿ ಇರೋರು ಬರಬೇಕು ಅಷ್ಟೇನಾ? ತುಂಬ ಕ್ರಿಟಿಕಲ್. ಯಾ ನಾವು ಎತ್ತಾ ಇರೋದೇ ಒಂದು ಸಾಧನೆ. ಆದರೆ ನಮಗಿನ್ನ ತುಂಬ ವಯಸ್ಸಾಗಿ ಅಜ್ಜಿ ಅಂತವ್ರೆ ಹತ್ತಿ ಇಳಿದಿದ್ದಾರೆ. ಅಜ್ಜಿ ತಾತ ಅಂತಾರೆ ಇಸ್ಕಾನ್ ಕಡೆಯಿಂದ ಬಂದಿದ್ದಾರೆ. ಯಾ ಅವರು ಬಸ್ಸು 4-5 ಬಸ್ ಬಂದಿದೆ ತಮಿಳ್ನಾಡು ತಿರುಪತಿಯಿಂದ. ಕರೆಕ್ಟ್, ಅಂಥವರೇ ಎತ್ತಿದ್ದಾರೆ. ಬಟ್ ಸ್ವಲ್ಪ ಸೇಫ್ಟಿಯಾಗಿ ಹತ್ಬೇಕು ಖಂಡಿತ. ಸೊ ಅಲ್ಟಿಮೇಟ್ಲಿ ಇಟ್ಸ್ ಲೈಕ್ ನಿಮಗೆ ಕೈ ಕಾಲು ನೆಟ್ಟಿಗಿದ್ದಾಗೆ ಬರಬೇಕು. ಆಮೇಲೆ ಬಂದರೆ ಡೆಫಿನೆಟ್ಲಿ ಸ್ವಲ್ಪ ಟಫ್ ಚಾಯ್ಸ್ ತೊಗೊಂಡಿರ್ತೀರಂತಲೇ ಇರುತ್ತೆ. ಕೋಲು ಮತ್ತು ಹಗ್ಗದ ಸಹಾಯ ತೊಗೊಂಡ್ರೆ ಸ್ವಲ್ಪ ಸುಧಾರಣೆಯಿಂದ ಹತ್ಬೋದು. ಆ್ಯಕ್ಚುಲಿ ನೀವು ಹೇಳಿದ್ದು ಕರೆಕ್ಟೇ, ಹತ್ತೋದಕ್ಕಿಂತ ಇಳಿಯೋದಕ್ಕೆ ಕಷ್ಟ ಇದು. ಯಾಕಂದರೆ ನಿಂಗೆ ಹತ್ತೋದಕ್ಕೆ ಮುಂದೆ ಕಲರ್ ಇದೆ, ಇಳಿಯೋಕ್ಕೆ ಬಾಡಿನ ಇಳಿಯೋಕ್ಕೇನಿದೆ. ಯಾರ ಪುಣ್ಯ ತುಂಬ ಕಟ್ಗೆಳಿಗೆ ಹೋಗಿರಬಹುದು, ದೇವ್ರು ಒಳ್ಳೇದು ಮಾಡ. ಎಲ್ಲೋರು ನೀವು? ಬೆಂಗಳೂರು ಗವಿಪುರ ನಮ್ದೇ ಏರಿಯಾ. ಬಸವನಗುಡಿ ಹತ್ರ. ಇಲ್ಲ, ಯೂಟ್ಯೂಬಲ್ಲೇ ಹಾಕ್ತೀನಿ. ಚಾನೆಲ್ ಹೆಸರಣ್ಣ ಗಮ್ಯ ಅಂತ. ಗಮ್ಯ. ಹಾಯ್ ಹಾಯ್. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಸೂಪರ್ ಆಗಿತ್ತು. ಸೂಪರಾ? ಸೂಪರ್. ಆಲ್ಮೋಸ್ಟ್ ಬಂದಿದ್ದೀವಿ. ಇನ್ನೇನು ಸ್ವಲ್ಪ ದೂರ ಇದೆ ಅಷ್ಟೇ. ನಮ್ಮ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ ಇಲ್ಲಿ. ಎಲ್ಲರೂ ಏನೋ ಒಂದು ತಿಂತಾನೆ ಇದ್ದಾರೆ. ಗೋಪ್ರೋ ನೋಡಿ ಭಯ ಪಡ್ತಿದ್ದಾರೆ. ಏನು ಕರೆ ಅದು ಸ್ಟಿಕ್ಕರ್ ಹಾಕಿದ್ದೀನಲ್ಲ, ನಾನು ಕೋಲ್ ತೊಗೊಂಡು ಹೊಡಿಕೆ ಬರ್ತಾವನ ಅಂತ ಅಂದ್ಕೊಂಡಿದ್ದಾರೆ. ಜಸ್ಟ್ ಸಿ ದ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿಂದ ಇನ್ನು ಮುಂದೆ ಹೋಗ್ಬೇಕು. ಮೇ ಬಿ ಅಲ್ಲಿ ಮೇಲ್ಗಡೆ ಒಂದು ಫ್ಲಾಗ್ ಕಾಣಿಸ್ತಿದ್ವಲ್ಲ, ಅದೇ. ದೂರದಿಂದ ಕಾಣಿಸಿದ್ದೆ, ಆದರೆ ಇದೆಲ್ಲ ಉಗ್ರಸ್ತಂಭ. ಇನ್ನೂ ಮುಂದೆಗಡೆ ಹೋಗ್ಬೇಕು. ಈ ಕ್ಲಿಫು ತುದಿಲಿರೋದೇ ಉಗ್ರಸ್ತಂಭ. ಇಳಿಯೋದು ಮಾತ್ರ ತುಂಬ ಡೇಂಜರಸ್ ಆಗಿದೆ. ಯು ಹ್ಯಾವ್ ಟು ಕಮ್ ಹಿಯರ್
ಅಟ್ ಯುವರ್ ಓನ್ ರಿಸ್ಕ್ ಅಷ್ಟೇ. ಕಾಲೇ ಸಿಗ್ತಿಲ್ವ ನನಗೆ. ಮೆಟ್ಲಲ್ಲಿ ಇಳ್ಕೊಂಡು ಕೆಳಗಡೆ ಬರಬೇಕು. ನರಸಿಂಹ ಸ್ವಾಮಿ ಕಿ ಜೈ, ನರಸಿಂಹ ಸ್ವಾಮಿ ಕಿ ಜೈ, ನರಸಿಂಹ ಸ್ವಾಮಿ ಕಿ ಜೈ, ಜೈ ನರಸಿಂಹ ಸ್ವಾಮಿ ಕಿ ಜೈ, ಜೈ ನರಸಿಂಹ ಸ್ವಾಮಿ ಕಿ ಜೈ. ಉಗ್ರಸ್ತಂಭ ಸಾರ್ಥಕ ಆಯಿತು ಇಷ್ಟು ದೂರ ಬಂದಿದ್ದಕ್ಕೆ. ಎಲ್ಲ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ನರಸಿಂಹ ದೇವರುಗಳನ್ನ ದರ್ಶನ ಮಾಡಿಕೊಂಡು ಇನ್ನು ಕೆಲವೊಂದು ನರಸಿಂಹ ದೇವರುಗಳು ಇನ್ನೂ ಪೆಂಡಿಂಗ್ ಇದೆ. ಬಟ್ ಕರೆಂಟ್ಲಿ ನಾವು ಉಗ್ರಸ್ತಂಭದ ಹತ್ರ ಇದ್ದೀವಿ. ಅಲ್ಲಾದಿಗೆ ಹಿರಣ್ಯಕಶಿಪು ತೊಂದರೆ ಕೊಟ್ಟಿದ್ದಾಗ ಹಿರಣ್ಯಕಶಿಪುನ ಸಂಹಾರ ಮಾಡೋದಕ್ಕೆ ಅಂತಲೇ ನರಸಿಂಹ ಅವತಾರ ತಾಳಿರೋ ಶ್ರೀ ಬೆಟ್ಟನೇ ಹೊಡ್ಕೊಂಡು ಆಚೆ ಕಡೆ ಉಗ್ರರೂಪಿಯಾಗಿ ಬಂದಿರೋದು ಅಂತ ಒಂದು ಇತಿಹಾಸ ಇದೆ ಈ ಜಾಗದ್ದು. ಕರೆಂಟ್ ಜಾಗ ಏನಿದೆ, ನಾವೇನು ಇವಾಗ ಕೂತಿದ್ದೀವಿ, ಇವಾಗ ಇಲ್ಲಿ ಪಾದುಕೆಗಳಿದೆ. ಸೊ ಇಲ್ಲಿ ನರಸಿಂಹ ಈ ಬೆಟ್ಟದ ಮೇಲೆ ತನ್ನ ಫಸ್ಟ್ ಪ್ರೆಸೆನ್ಸ್ನ ತೋರಿಸಿದ್ದು ಅಂತ ಬಿಲೀಫ್. ಆ ಥರ ಇಲ್ಲಿಂದು ಸ್ಥಳ ಪುರಾಣ ಇದೆ. ಕಣ್ಣು ಹಾಯಿಸಿದಷ್ಟು ದೂರನೂ ಫುಲ್ ಗ್ರೀನ್ ಆಗಿದೆ. ಬಂದಿದ್ದಾರಿಲ್ಲ ತಿರ್ಗಾ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಹಿಂಗೆ ಹೇಳ್ಕೊಂಡವ್ರೆ ಜ್ವಾಲ ನರಸಿಂಹ ಹತ್ರ ಹೋಗ್ತೀವಿ. ಜ್ವಾಲ ನರಸಿಂಹದಿಂದ ಹಂಗೆ ಕೆಳಗಡೆ ವಾಟರ್ ಕ್ರಾಸಿಂಗು ಅದೆಲ್ಲ ಮಾಡಿಕೊಂಡು ಕೆಳಗಡೆ ಇಳಿದ್ಬಿಡ್ತೀವಿ. ಆಮೇಲೆ ಮಿಕ್ಕಿರೋ ನರಸಿಂಹನೂ ತೋರಿಸ್ತೀನಿ. ಅಲ್ಲಿಗೆ ನಮ್ಮ ಈ ನವನರಸಿಂಹ ಯಾತ್ರೆ ಮುಕ್ತಾಯ ಆಗುತ್ತೆ. ಫುಲ್ಲಾಗಿ ನೋಡಿ ವಿಡಿಯೋ ನೋಡಿ. ಕರೆಕ್ಟಾಗಿ ಆಗವಾ? ಅರ್ಧಂಬರ್ಧ ವಿಡಿಯೋ ನೋಡೋದ್ರೆ ಆಗಲ್ಲ. 1:38 ಮಿನಿಟ್ಸ್ ಆಗಿದೆ. 1 ಅವರ್ ಆರೂ ಬೇಕು ಇನ್ನು ಕೆಳಗಡೆ ನಾವು ಇದಕ್ಕೆ ಹೋಗೋದಕ್ಕೆ, ಜ್ವಾಲ ನರಸಿಂಹಗೆ. ಈ ಸ್ಟ್ರೆಚ್ಚು ಹತ್ತಬೇಕಾದ್ರೂ ಕಷ್ಟ ಇತ್ತು, ಇಳಿಬೇಕಾರಂತೂ ಇನ್ನೂ ಕಷ್ಟ ಆಗ್ತಿದೆ. ಇನ್ನೂ ಇಷ್ಟು ದೂರ ಇದೆ. ಓಕೆ, ಟೈಮ್ ಈಗ 2:11 ಆಗಿದೆ. ನಾವು ಆಲ್ಮೋಸ್ಟ್ ಜ್ವಾಲ ನರಸಿಂಹ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಒಂದು 5-10 ಮಿನಿಟ್ಸ್ ಕೆಳಗಡೆ ಇಳಿದ್ಬಿಡ್ತೀವಿ. ಸೊ ಬಂದಿದ್ದು ಬೇರೆ ರಸ್ತೆ, ಇವಾಗ ಹೋಗ್ತಾ ಇರೋದು ಬೇರೆ ರಸ್ತೆಯಲ್ಲಿ. ಅದು ಶಾರ್ಟ್ಕಟ್ ಏನು ಯೂಸ್ ಮಾಡಿದರೆ ಅದನ್ನು ಯೂಸ್ ಮಾಡಲಿಲ್ಲ, ಕಷ್ಟ ಆಗ್ತಿತ್ತು ನನಗೆ. ಕರ್ಕೊಂಬಂದಪ್ಪ ಭಗವಂತ ವಿಠಲ ಪಾಂಡುರಂಗ. ಟೈಮ್ 2:15 ಆಗಿದೆ. ಜ್ವಾಲ ನರಸಿಂಹ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೆ ವಾಪಸ್ ಬಂದಿದ್ದೀವಿ. ಸೊ ಇಲ್ಲಿಂದ ನಾವು ವಾಪಸ್ ನಮ್ಮ ಇನ್ನು ಮಿಕ್ಕಿರೋ 3 ನರಸಿಂಹ ಸ್ವಾಮಿಗಳನ್ನ ನೋಡ್ಕೊಳ್ಳೋಣ. ಈ ಥರ ಹಿಂಗೆ ಹತ್ಕೊಂಡು ಬಂದರೆ ಮೇಲ್ಗಡೆಗೆ ವರಹ ನರಸಿಂಹ ಮತ್ತು ಮಾಲೋಲ ನರಸಿಂಹ ಅಲ್ಲೇ ಕವರ್ ಆಗಿರುತ್ತೆ. ಬಟ್ ಕನ್ಫ್ಯೂಷನ್ ನಿಮ್ಗೆ ಇಲ್ಲೊಂದಿದೆ, ಮಾಲೋಲ ನರಸಿಂಹ ಅಂತ. ಆ್ಯಕ್ಚುಲಿ ಇಲ್ಲಿಂದ ಹೋದರೆ ಈ ಬ್ರಿಡ್ಜ್ ಮೇಲೆ ಹಾಸಿ ಹೋದರೆ ನೀವು ತಿರ್ಗಾ ಮಾಲೋಲ ನರಸಿಂಹಗೆ ಹೋಗ್ತೀರಾ. ಅಲ್ಲೇ ನೀವು ಕವರ್ ಮಾಡ್ಕೊಂಬಂದಿದ್ರೆ ದರ್ ಇಸ್ ನೋ ಪಾಯಿಂಟ್. ಸೊ ಸೀದಾ ನೀವು ಹಿಂಗೆ ಇಳ್ಕೊಂಡು ಹೋಗ್ಬಿಡ್ಬೋದು. ಸೊ ಹತ್ಬೇಕಾದ್ರೆ ನಾನು ಇದನ್ನು ಹೇಳಬೇಕು ಅಂದ್ಕೊಂಡಿದ್ದೆ, ಮರ್ತುಬಿಟ್ಟ. ಕನ್ಫ್ಯೂಸ್ ಆಗಬೇಡಿ. ವಾಪಸ್ ತಿರ್ಗಾ ನೀವು ಅದು ವಾಟರ್ ಕ್ರಾಸಿಂಗ್ ಮಾಡೋದಲ್ಲ ಆ ಜಾಗ ಬಂದುಬಿಡ್ತೀರ. ಇದು ಈ ಬ್ರಿಡ್ಜ್ನ ಯೂಸ್ ಮಾಡಿದ್ರೆ ತಿರ್ಗಾ ಮಾಲೋಲ ಕನೆಕ್ಟ್ ಆಗುತ್ತೆ. ಬಟ್ ಮಾಲೋಲ ನೀವು ನೋಡಿಬಿಟ್ಟಿದ್ರೆ ತಿರ್ಗಾ ವಾಪಸ್ ವಾಟರ್ ಕ್ರಾಸಿಂಗ್ ಮಾಡಿಕೊಂಡೇ ಹೋಗ್ಬಿಡ್ಬೋದು. ರಾಜಾ ಸೆಟ್ ಟೋಟ್ಲಾಗಿ ನೀವು ಬೆಟ್ಟ ಹತ್ತಿದ್ರೆ ಹತ್ತಿರೋ ಪಾಯಿಂಟ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿರೋ ಪಾಯಿಂಟಲ್ಲಿ ಒಂದು ನರಸಿಂಹ ಸಿಗುತ್ತೆ. ಅಲ್ಲಿಂದ ಮುಂದೆಗಡೆ ಬಂದರೆ ಮಾಲೋಲ ನರಸಿಂಹಗೆ ಹೋಗೋದಕ್ಕೆ ಒಂದು ಡಿವಿಯೇಷನ್ ಇದೆ, ಪ್ಲಸ್ ವರಹ ನರಸಿಂಹಗೆ ಒಂದು ಪಾಯಿಂಟ್ ಇದೆ. ಸೊ ವರಹ ನೋಡಿಕೊಂಡು ಮಾಲೋಲ ನೋಡಿಕೊಂಡು ಇನ್ನು ಮುಂದೆಗಡೆಗೆ ಬಂದರೆ ನೀವು ಜ್ವಾಲ ನರಸಿಂಹಗೆ ಹೋಗ್ಬೋದು. ಜ್ವಾಲ ನರಸಿಂಹದಲ್ಲೇ ಡಿವಿಯೇಷನ್ ಇದೆ ತಿರ್ಗಾ, ಅಲ್ಲಿಂದ ಹೊರ ಉಗ್ರಸ್ತಂಭಕ್ಕೆ ಹೋಗ್ಬೋದು. ಯೂಟ್ಯೂಬ್ ಚಾನಲ್ ಪೇರು ಗಮ್ಯ 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 ನಾನಾ ಗಮ್ಯ GAMYA. ಇದೇ ಲಾಂಗೆಸ್ಟ್ ಸ್ಟ್ರೆಚ್ ಇರೋ ವಾಟರ್ ಕ್ರಾಸಿಂಗ್. ಸೊ ವಾಟರ್ ಕ್ರಾಸಿಂಗ್ಸ್ ಎಲ್ಲ ದಾಟ್ಕೊಂಡು ಕರೆಂಟ್ಲಿ ನಾವು
ವರಾಹ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರಕ್ಕೆ ವಾಪಸ್ ಬಂದ್ಬಿಟ್ಟಿದ್ದೀವಿ. ಕ್ಲೋಸ್ ಟು 3 PM ಆಗಿದೆ. ಅನದರ್ 20 to 30 minutes. ಈ ಮಂಟಪದ ಹೆಸರು ಕಾಲಕ್ಷೇಪ ಮಂಟಪಂ ಅಂತೆ. ಏನಕ್ಕೆ ಆ ಹೆಸರು ಬಂತು ಅಂತ ಗೊತ್ತಿಲ್ಲ, ಆದರೆ ಒಳಗಡೆ ಹೋಗೋದಕ್ಕೆಲ್ಲ ಗ್ರಿಲ್ಸ್ ಹಾಕಿದರೆ ಹೋಗೋಕ್ಕಾಗಲ್ಲ. ಇನ್ನೇನು ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದ್ಬಿಟ್ವಿ ನಾವು. ಇಲ್ಲಿಗೆ ಟ್ರಕ್ಕಿಂಗ್ ಕೆಲಸ ಮುಗೀತು. ಇನ್ನು 3 ನರಸಿಂಹಗಳು ಪೆಂಡಿಂಗ್ ಇದೆ. ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಟ್ರಕ್ಕಿಂಗ್ ಏನಿಲ್ಲ, ಲೈಕ್ ಗಾಡಿನೇ ಹೋಗುತ್ತೆ. ಟೋಟಲ್ ಆಗಿ 5 hours 30 minutes ಹಿಡಿಸಿದೆ ನಮಗೆ ಕಂಪ್ಲೀಟ್ ಮಾಡಿ ವಾಪಸ್ ಬರೋದಕ್ಕೆ. ನೇಚರ್ ಒಳಗಡೆ ಹೋಗೋದು ಇಂಪಾರ್ಟೆಂಟ್ ಅಲ್ಲ. ನೇಚರ್ ಒಳಗಡೆ ಹೋಗಿದ ಮೇಲೆ ನೀವೇನು ಗಾರ್ಬೇಜ್ನ ಕ್ಯಾರಿ ಮಾಡಿ ಇಡ್ತೀರ, ಲೈಕ್ ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರಲಿ ಅಥವಾ ರ್ಯಾಪರ್ಸು ಏನಾರು, ಅದು ವಾಪಸ್ ಹಂಗೆ ತೊಗೊಂಡೋಗ್ಬೇಕು. ನೋಡಿ ಏನು ತೊಗೊಂಡೋಗಿದ್ದೀವೋ ಹಂಗೆ ವಾಪಸ್ ತೊಗೊಂಬಂದಿವಿ ತುಂಬ್ಕೊಂಡು. ವಾಟರ್ ಬಾಟ್ಲು, 3 ಜ್ಯೂಸ್ ಬಾಟ್ಲು, ಬಿಸ್ಕೆಟ್ ಬಿಸ್ಕೆಟು. ಸೊ ಏನು ತಿಂದ್ರಿ ಏನು ಕುಡಿದ್ರಿ ಎಲ್ಲ ನಾವು ವಾಪಸ್ ತಂದಿದ್ದೀವಿ. ತೊಗೊಂಬಂದು ಡಸ್ಟ್ಬಿನಲ್ಲಿ ನಾವು ಡೆಪಾಸಿಟ್ ಮಾಡ್ತೀವಿ. ವಿ ಡೋಂಟ್ ಲೈಕ್ ಟು ಪೊಲ್ಯೂಟ್ ಆ್ಯಂಡ್ ವಿ ರೆಕಮೆಂಡ್ ನಾಟ್ ಟು ಪೊಲ್ಯೂಟ್. ಬಿ ಎ ರೆಸ್ಪಾನ್ಸಿಬಲ್ ಟ್ರಾವೆಲ್ ಅಷ್ಟೇ. ಸೊ ಕೆಳಗಡೆ ನೀವು ಗಾಡಿ ಪಾರ್ಕ್ ಮಾಡಿದ್ರೆ ಅಲ್ಲಿಂದ ಈ ಥರ ಮೇಲ್ಗಡೆ ಬರೋದಕ್ಕೆ ಗೌರ್ಮೆಂಟ್ಗೆ ಒಂದು ಬಸ್ ಇದೆ. ಸೊ ಎಗುವಾ ಅಹೋಬಿಲಮ್ಗೆ ಬರ್ಬೋದು ಇದರಿಂದ. ಸೊ ಎಗುವಾ ಅಹೋಬಿಲಮಿಂದ 1 ಕಿಲೋಮೀಟ್ರ್ ಕೆಳಗಡೆ ಬಂದರೆ ಅಲ್ಲಿ ನಿಮಗೆ ಕಾರಂಜ ನರಸಿಂಹ ದೇವಸ್ಥಾನ ಇದೆ. ಆ್ಯಕ್ಚುಲಿ ಇಲ್ಲೇ ನಾವು ಗಾಡಿಗಳೆಲ್ಲ ಪಾರ್ಕ್ ಮಾಡಿದ್ದು. ಬಟ್ಟೆ ನೋಡಿ ಆ ಪಾಟಿ ಕೊಳೆ ಆಗಿದೆ. ನಂದು ಏನು ಕಮ್ಮಿ ಇಲ್ಲ, ನಂದು ಕೂಡ ಭಯಂಕರ ಕೊಳೆ ಆಗಿದೆ. ಅದು ಇಳಿಯೋ ಬರದಲ್ಲಿ ಆ ಮಣ್ಣು ಎಲ್ಲ ಸ್ಕಿಡ್ ಆಗುತ್ತೆ. ಸೊ ಕೂತ್ಕೊಂಡು ಜಾರ್ಕೊಂಡು ಇಳಿಬೇಕಾಯಿತು, ಹಾಗಾಗಿ ಹಿಂಗಾಗಿದೆ. ಕಾರಂಜ ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ನೀವು ವಿಸಿಟ್ ಮಾಡಿದ್ರೆ ಚಂದ್ರಗ್ರಹ ದೋಷಗಳೇನಾದ್ರು ಇದ್ರೆ ನಿವಾರಣೆ ಆಗುತ್ತೆ ಅಂತ ಒಂದು ಸ್ಥಳ ಪುರಾಣದಲ್ಲಿದೆ. ನೀವು ಒಂದು ನಮಸ್ಕಾರ ಮಾಡ್ಕೊಂಬಿಡಿ. ಬೆಟ್ಟದ ಮೇಲ್ಗಡೆ ಬರೀ 4 ನರಸಿಂಹ ನೋಡ್ಕೊಂಬರ್ತೀನಿ ಅಂದರೆ ಒಂದು 2 ಇಂದ 2.5 hours ಸಾಕಾಗುತ್ತೆ. ಆದರೆ ಉಗ್ರಸ್ತಂಭಂ ಕೂಡ ಮಾಡ್ತೀನಿ ಅಂದರೆ 5 hours ಇಂದ 6 hours ಬೇಕಾಗುತ್ತೆ. ದಿಗುವ ಅಹೋಬಿಲಮಿಂದ ಒಂದು 2.8 kilometers ಟ್ರಾವೆಲ್ ಮಾಡಿದ್ರೆ ನಿಮಗೆ ಛತ್ರವಾತ ನರಸಿಂಹ ದೇವಸ್ಥಾನಕ್ಕೆ ಹೋಗೋದಕ್ಕೆ ದಾರಿ ಸಿಗುತ್ತೆ. ಛತ್ರವಾತ ನರಸಿಂಹ ಸ್ವಾಮಿ ಕೇತು ಗ್ರಹ ದೋಷಗಳನ್ನ ನಿವಾರಣೆ ಮಾಡ್ತಾರೆ ಅಂತ ನಂಬಿಕೆ. ನೀವು ಇಲ್ಲಿಂದನೇ ಒಂದು ದರ್ಶನ ಮಾಡ್ಕೊಳ್ಳಿ. ಛತ್ರವಾತ ನರಸಿಂಹ ಸ್ವಾಮಿ ದೇವಸ್ಥಾನದಿಂದ ಜಸ್ಟ್ 1 kilometer ದೂರದೊಳಗಡೆನೆ ನಿಮಗೆ ಯೋಗಾನಂದ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯೋಗ ಮುದ್ರೆಯಲ್ಲಿ ಯೋಗಾನಂದ ನರಸಿಂಹಸ್ವಾಮಿಗಳು ಇಲ್ಲಿ ವಿರಾಜಮಾನರಾಗಿದ್ದಾರೆ. ಈ ದೇವಸ್ಥಾನ ವಿಸಿಟ್ ಮಾಡಿದ್ರೆ ಶನಿಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಅಂತ ನಂಬಿಕೆ. ಸೊ ಇಲ್ಲಿಗೆ ನಮ್ಮ ನರಸಿಂಹ ಕ್ಷೇತ್ರದ ದರ್ಶನ ಮುಗೀತು. ಸೊ ಲಾಸ್ಟ್ ನಾವು ನೋಡಿದ್ದು ಯೋಗಾನಂದ ನರಸಿಂಹ. ಇದೇ ಜಾಗದಲ್ಲೇ ನಿಮಗೆ ಇನ್ನೊಂದು ಟೆಂಪಲ್ ಇದೆ. ಈ ಟೆಂಪಲಲ್ಲಿ ಏನು ನಾವು ನರಸಿಂಹ ನಡ್ಕೊಂಡು ಮತ್ತು ಟ್ರಕ್ ಮಾಡಿಕೊಂಡು ಮತ್ತು ಆಫ್ ರೋಡಿಂಗ್ ಟ್ರಯಲ್ ನೆನ್ನೆ ಹೋಗಿದ್ದು ಎಲ್ಲ ಸೇರಿ ಏನು ನೋಡಿದ್ದೀವಿ ಅದೆಲ್ಲ ಸೇರಿಸಿ ಒಟ್ಟಿಗೆ ಇಲ್ಲೇ ಪ್ರತಿಷ್ಠಾಪನೆ ಆಗಿದೆ. ಸೊ ಅಲ್ಲಿ ಹೋಗ್ದಿರೋರು ಇಲ್ಲಿ ವಿಸಿಟ್ ಮಾಡಿ ನೀವು ಅದೇ ಪುಣ್ಯ ಫಲಗಳನ್ನು ಸಂಪಾದನೆ ಮಾಡ್ಕೋಬೋದು. ಸೊ ದಿಸ್ ಈಸ್ ಅಹೋಬಿಲಮ್ ಫಾರ್ ಯು. ಟೈಮ್ ಕರೆಂಟ್ಲಿ 5 o'clock ಆಗಿದೆ. ಸೊ ಇಲ್ಲಿಂದ ಸೀದಾ ಇನ್ನು ಬೆಂಗಳೂರು ಕಡೆಗೆ ನಮ್ಮ ಪಯಣ. ಬೇಗ ಬಂದಿದ್ದರೆ ನಾವು ಬೆಲೂಮ್ ಕೇವ್ಸ್ ಅಂತ ಒಂದು ಜಾಗ ಇದೆ, ಅದನ್ನು ನೋಡ್ಬೋದಿತ್ತು. ಲೈಕ್ ಲೇಟ್ ಆಯಿತು ಆಲ್ಮೋಸ್ಟ್. ಇವಾಗ ಸೀದಾ ಬೆಂಗಳೂರಿಗೆ ಹೊರಟ್ರೆ ಆಲ್ಮೋಸ್ಟ್ ಮಿಡ್ನೈಟ್ ಆಗುತ್ತೆ. ಥ್ಯಾಂಕ್ ಯು ಅಹೋಬಿಲಮ್ ಫಾರ್ ವಂಡರ್ಫುಲ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಹೋಪ್ಫುಲಿ ನೀವೂ ಈ ವಿಡಿಯೋ ನೋಡಿ ಆ ಎಕ್ಸ್ಪೀರಿಯನ್ಸ್ನ ಫೀಲ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸ್ಟೇ ಟ್ಯೂನ್ ಟು ಚಾನಲ್ ಗಮ್ಯ ಆ್ಯಂಡ್ ಟ್ರಾವೆಲ್ ವಿತ್ ಅಸ್.